ವೀಕ್ಷಕರೇ ನಮಸ್ಕಾರ. ನಿಮಗೆ ಕಳೆದ ವಾರ ತೋರಿಸಿದ್ನಲ್ಲ ವಿಯೆಟ್ನಾಂ ಅರ್ಲಿ ಸೂಪರ್ ಗಿಡ 3 ಹಣ್ಣಾಗ್ಲಿಕ್ಕೆ ಕಾಯ್ಬಿಟ್ಟಿದ್ದೀನಿ ಅಂತ. ಈಗ ತೋರಿಸ್ತೀನಿ ಬನ್ನಿ. ಒಂದು ಮರದಲ್ಲೇ ಹಣ್ಣಾಗಿದೆ. ನಾನು ಈ ವಾರ ಅದನ್ನು ಕೊಯ್ಲು ಮಾಡೋಣ ಅಂದ್ಕೊಂಡೆ, ಬಟ್ ನಮ್ಮ ಬರೋಷ್ಟೊತ್ತಿಗೆ ಅದು ಹಣ್ಣಾಗಿದೆ ನೋಡಿ. ಸುತ್ತ ಘಮ ಬರ್ತಾ ಇದೆ. ಆಲ್ರೆಡಿ ಹಳಿಲು ಅಥವಾ ಪಕ್ಷಿಗಳು ತಿಂದುಬಿಟ್ಟಿದ್ದಾವೆ ಒಂದಷ್ಟು ಪಾರ್ಟ್. ಸೊ ಭಾಳ ರುಚಿಕರವಾದ ಹಣ್ಣು. ಈಗ ಅದನ್ನು ಕೊಯ್ಲು ಮಾಡಬೇಕಾಗಿದೆ. ಇನ್ನೂ 2 ಇದೆ ಇಲ್ಲಿ, ನಿಮಗೆ ಅವತ್ತು ತೋರಿಸಿದೆ. ಅದು ಮುಂದಿನ ವಾರಕ್ಕೆ ಹಣ್ಣು ಹಾಕ್ಬೋದು. ಮುಂದಿನ ವಾರ ಕೊಯ್ಲು ಮಾಡಬೇಕು. ಈಗ ಸದ್ಯಕ್ಕೆ ಇದನ್ನು ಕೊಯ್ಲು ಮಾಡಿ ಇದೆ. ಇಲ್ಲಿ ಬಂದ್ಬಿಡಿ, ಈ ಕಡೆಯಲ್ಲಿ ಆ ಕಡೆ ಬರಲ್ಲ. ಇಲ್ಲಿ ಚೆನ್ನಾಗಿ ಕಾಣ್ತೀವಿ ನೋಡಿ. ಫುಲ್ಲಿ ಮೆಚೂರ್ಡ್ ಫ್ರೂಟು. ಕಲರ್ ನೋಡಿ ಹೇಗಿದೆ. ವೀಕ್ಷಕರೇ, ಈಗ ನೋಡಿ 2 ದಿನ ಆದಮೇಲೆ ಹಣ್ಣನ್ನು ಕಟ್ ಮಾಡಿದ್ದೀವಿ. ನೀವು ನೋಡ್ಬೋದು ಬಣ್ಣ. ನಾನು ಈ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ ಕಳೆದ ಬಾರಿ. ಹಳದಿ ಬಣ್ಣ ಅಂತ ಹೇಳ್ಬೋದು. ಸ್ವಲ್ಪ ಕೇಸರಿ ಇದೆ, ತೆಳು ಕೇಸರಿ ಬಣ್ಣ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಇದರಲ್ಲಿ ಎಳೆಕಾಯಿಗಳಿದೆ. ಈಗ ಸಾಂಬಾರು ಕಾಯಿ ಆಗಿದೆ, ಸಾಂಬಾರು ಮಾಡ್ಬೋದು ಇವುಗಳಲ್ಲಿ. ಸೊ ಅದರಿಂದ ಈಗ ಇವನ್ನ ಕಟ್ ಮಾಡ್ತಾಯಿದ್ದೀವಿ. ಕಟ್ ಮಾಡಿಬಿಟ್ಟು ಅದನ್ನು ಸಾಂಬಾರಿಗೆ ಉಪಯೋಗಿಸ್ಕೊತೀವಿ. ಕಟ್ ಮಾಡೋದು. ಇನ್ನು 2 ಈ ಕಡೆ ಇಲ್ಲ, ಆ ಕಡೆ ಇಲ್ಲ. ಆ ಕಡೆ ಅದು ಮೇಘದ್ದು. ಇದು 2 ಇದು ದೊಡ್ಡದಿದೆ, ಇದು ಆಗುತ್ತೆ. ಹ್ಞೂ ಇನ್ನೂ 2 ಬರೋದು. ಈಗ ನೋಡಿ, ಇವತ್ತು ಇಷ್ಟು ಸಿಕ್ಕಿದೆ. 2, 4, 6, 8, 9 ಕೊತ್ತಗಾಯಿ ಸಿಕ್ಕಿದೆ. ಸಾಂಬಾರು ಮಾಡಲಿಕ್ಕೆ ಫ್ರೆಶ್ ಆಗಿ ಇದೆ. ಟೇಸ್ಟ್ ಕೂಡ ಇರುತ್ತೆ. ಇದು ಸಾಫ್ಟ್ ಇರುತ್ತೆ ಸಾಂಬಾರು. ಇದರಲ್ಲಿ ಜಾಸ್ತಿ ಹಾರ್ಡ್ ಇರಲ್ಲ. ವಿಯೆಟ್ನಾಂ ಅರ್ಲಿ ಸೂಪರ್ ಅರ್ಲಿ ಇದೆಯಲ್ಲ, ತಿನ್ನಲಿಕ್ಕೆ ತುಂಬ ಸಾಫ್ಟ್ ಇರುತ್ತೆ. ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ವಿಶೇಷ ಇದು.